ಮೇರೆಗೆ ಮೇಲ್ಮನವಿಯನ್ನ ಸಲ್ಲಿಸಿ ಮೈಸೂರಿಗೆ ಹೋಗೋದಕ್ಕೆ ಅವಕಾಶವನ್ನ ಪಡ್ಕೊಂಡಿರುವಂತಹ ನಟ ದರ್ಶನ್ ಅವರು ಜನವರಿ 5ರವರೆಗೂ ಕೂಡ ಮೈಸೂರಿನಲ್ಲಿಯೇ ಉಳಿಯುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾನು ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲಿ ಇದ್ದೇನೆ. ನೋಡುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ, ನಿನ್ನೆ ಅಷ್ಟೇ ಮೈಸೂರಿಗೆ ಬಂದಿರತಕ್ಕಂತ ನಟ ದರ್ಶನ್ ಅವರು ಈ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ. ಬಹಳ ಮುಖ್ಯವಾಗಿ ಫಾರ್ಮ್ ಹೌಸ್ ನ ಒಳಗಡೆ ಭಾಗದ ಚಿತ್ರಣ ಸ್ವಲ್ಪವೂ ಕೂಡ ಕಾಣಬಾರದು ಅನ್ನೋ ಒಂದು ಉದ್ದೇಶದಿಂದ ಗೇಟ್ಗೆ ಸಂಪೂರ್ಣವಾಗಿ ಟಾರ್ಪಲ್ ಅನ್ನ ಒದಿಸುವ ಮೂಲಕವಾಗಿ ಒಳಗೆ ಏನ್ ನಡೀತಾ ಇದೆ ಅನ್ನೋದನ್ನ ಕ್ಯಾಮರಾ ಕಣ್ಣಿಗೆ ಕಾಣಬಾರದು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಇಲ್ಲಿ ಮರೆಮಾಚಿರ್ತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ಮಾದರಿಯನ್ನ ಮಾಡಲಾಗಿತ್ತು. ಯಾಕಂದ್ರೆ ಒಳಭಾಗದಲ್ಲಿ ಏನು ಯಾವ ರೀತಿ ತನಿಖೆ ನಡೀತಾ ಇದೆ ಅನ್ನೋದು ಕೂಡ ಹೊರಗೆ ಗೊತ್ತಾಗಬಾರ್ದು, ಮಾಧ್ಯಮದವರಿಗೆ ಕಣ್ಣಿಗೆ ಕಾಣಬಾರದು ಅನ್ನೋ ಒಂದು ಏನು ಪೆಂಡಲ್ ಅನ್ನ ಹೊದಿಕೆಯನ್ನ ಹಾಕಲಾಗಿತ್ತು. ಅದೇ ಮಾದರಿಯ ಐಡಿಯಾವನ್ನ ದರ್ಶನ್ ಅವರು ಕಾಪಿಯನ್ನ ಮಾಡ್ಕೊಂಡಿದ್ದಂತ ಆಗಿದೆ. ಯಾಕಂದ್ರೆ ಸಂಪೂರ್ಣವಾಗಿ ನಿನ್ನೆ ಕ್ಯಾಮ್ರಾ ಕಣ್ಣಿಗೆ ಒಳಭಾಗದಲ್ಲಿ ಓಡಾಡುವಂತಹ ದೃಶ್ಯಾವಳಿಗಳು ಕೂಡ ನಿನ್ನೆ ಕಂಡಿತ್ತು. ಅದಾದ ಬಳಿಕ ಕ್ಯಾಮ್ರಾದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದ್ದಂತೆ ಇದೀಗ ಗೇಟ್ ಅನ್ನ ಸಂಪೂರ್ಣವಾಗಿ ಇಲ್ಲಿ ಬಂದ್ ಮಾಡಲಾಗಿದೆ. ಜೊತೆಗೆ ಹೊರಗಿನಿಂದ ಇಲ್ಲಿ ಬೀಗವನ್ನು ಕೂಡ ನಟ ದರ್ಶನ್ ಅವರು ಹಾಕಲಾಗಿರ್ತಕ್ಕಂಥದ್ದು. ಅಂದ್ರೆ ಡಿಸೆಂಬರ್ 20ರಿಂದ ಜನವರಿ 5ರವರೆಗೂ ಕೂಡ ನಟ ದರ್ಶನ್ ಅವರು ಮೈಸೂರಿಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ ನ್ಯಾಯಾಲಯದ ಮೇಲ್ಮನವಿಯನ್ನ ಸಲ್ಲಿಸಿ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಚಿಕಿತ್ಸೆಯನ್ನ ಪಡೆಯುವುದಾಗಿ ಕೂಡ ಮೇಲ್ಮನವಿಯಲ್ಲೂ ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಇದೀಗ ನಟ ದರ್ಶನ್ ಅವರು ಚಿಕಿತ್ಸೆಯನ್ನ ಯಾವಾಗ ಪಡಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದು ನಟ ದರ್ಶನ್ ಅವರ ಒಡೆತನದಲ್ಲಿ ಇರ್ತಕ್ಕಂತಹ ವಿನೀಶ್ ದರ್ಶನ್ ಕಾಟೇವಾರಿ ಫಾರ್ಮ್ ಹೌಸ್. ಇದು ಮೈಸೂರು ಮತ್ತೆ ಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಫಾರ್ಮ್ ಹೌಸ್ ಅನ್ನ ನೀವೀಗ ಏನ್ ನೋಡ್ತಾ ಇದ್ದೀರಾ. ನಟ ದರ್ಶನ್ ಅವರು ಸಿನಿಮಾ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಗಳಿಸಿದಂತ ಹಣವನ್ನ ಹಾಕಿ ಇಲ್ಲಿ ಅವರು ಬಹಳ ಪ್ರೀತಿಯಿಂದ ಖರೀದಿ ಮಾಡಿದಂತ ಬಹಳ ಇಷ್ಟಪಡುವಂತಹ ಜಾಗ ಇದು. ವಿಶ್ರಾಂತಿಗೆ ಅಂತ ಬಂದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಅಲ್ಲಿಯೇ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ 6 ತಿಂಗಳ ಬಳಿಕ ಬೇಲ್ ಸಿಕ್ಕಂತ ಬಳಿಕ ನಟ ದರ್ಶನ್ ಅವರು ನ್ಯಾಯಾಲಯ ಏನು ಷರತ್ತನ್ನ ವಿಧಿಸಿತ್ತು ಆ ಒಂದು ಷರತ್ತಿನ ಮನವಿಯನ್ನ ಸಲ್ಲಿಸಿ ಮೈಸೂರಿಗೆ ಹೋಗೋದಕ್ಕೆ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಈಗ ಮೈಸೂರಿನಲ್ಲಿಯೇ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಅವರು ಚಿಕಿತ್ಸೆಯನ್ನ ಪಡೆಯುವುದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ನಟ ದರ್ಶನ್ ಅವರು ಮೈಸೂರಿನಲ್ಲಿ ಚಿಕಿತ್ಸೆಯನ್ನ ಪಡಿತಾರ. ಜೊತೆಗೆ ನಟ ದರ್ಶನ್ ಅವರ ಏನು ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರ ಬಳಿಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ನಟ ದರ್ಶನ್ ಅವರು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ತಮ್ಮ ನೆಚ್ಚಿನ ವೈದ್ಯರು ಕೂಡ ಮೈಸೂರಿನಲ್ಲಿ ಇರೋದ್ರಿಂದ ಅವರ ಬಳಿ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವಾರ್, ಟಿವಿ, ಮೈಸೂರು.